ಚಿಕ್ಕಬಳ್ಳಾಪುರದ 45 ಮಂದಿ ಹೈನು ರೈತರನ್ನ ಗುಜರಾತ್ ಪ್ರವಾಸಕ್ಕೆ ಚೀಮೂಲ್ನಿಂದ ಇಂದು ಕಳುಹಿಸಲಾಯಿತು. 45 ಮಂದಿ ಹೈನು ರೈತರು ಮತ್ತು ಡೇರಿಗಳ ಅಧ್ಯಕ್ಷರು, ಕಾರ್ಯದರ್ಶಿಗಳು ತೆರಳಿದ್ದು ಒಟ್ಟು 7 ದಿನಗಳ ಕಾಲದ ಪ್ರವಾಸ ಉಚಿತವಾಗಿಯೇ ಚೀಮೂಲ್ ಆಯೋಜಿಸಿದೆ. ಈ ಕುರಿತು ಚೀಮೂಲ್ ನಿರ್ದೇಶಕ ಭರಣಿ ವೆಂಕಟೇಶ್ ಮಾತನಾಡಿ, ಹೈನು ರೈತರ ಪ್ರವಾಸ ಅಮೂಲ್ ಡೇರಿಗಳ ವೀಕ್ಷಣೆ ಮತ್ತು ಪ್ರವಾಸಕ್ಕೆ ಕಳುಹಿಸಲಾಗಿದೆ. ಮೊದಲನೇ ಪ್ರವಾಸ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ 45 ಮಂದಿ ರೈತರು, ಅಧ್ಯಕ್ಷರು, ಕಾರ್ಯದರ್ಶಿಗಳನ್ನ ಪ್ರವಾಸಕ್ಕೆ ಕಳುಹಿಸಲಾಗಿದೆ ಎಂದರು. ಗುಜರಾತ್ಗೆ ಪ್ರವಾಸ ಹೊರಟ ಹೈನು ರೈತರು ಜಿಲ್ಲೆಯಲ್ಲಿ ಇರುವ ಹೈನು ಉದ್ಯಮ ಮತ್ತು ಗುಜರಾತ್ನಲ್ಲಿರುವ ಅಮೂಲ್ ಹಾಲು ಒಕ್ಕೂಟದ ಪರಿಶೀಲನೆ ಮಾಡಲಿದ್ದಾರೆ. ಅಧ್ಯಯನ ಪ್ರವಾಸ ಇದಾಗಿದ್ದು, ಹೈನೋದ್ಯಮದಲ್ಲಿ ರಾಜ್ಯಕ್ಕೂ ಮತ್ತು ಗುಜರಾತ್ಗೆ ಇರುವ ವ್ಯತ್ಯಾಸಗಳು, ಸಂಸ್ಕರಣೆ ಇತ್ಯಾದಿ ವಿಚಾರಗಳ ಬಗ್ಗೆ ಮಾಹಿತಿ ಪಡೆಯಲಿದ್ದಾರೆ. ಒಂದು ಕ್ಷೇತ್ರಕ್ಕೆ 3 ಪ್ರವಾಸ ಕಳುಹಿಸಲಾಗುತ್ತಿದೆ. ಗುಜರಾತ್ನ ಅಮೂಲ್ ಡೇರಿ ಸಂದರ್ಶನ, ಆಂಧ್ರಪ್ರದೇಶದ ವಿಜಯ ವಿಕಾಸ ಪ್ರವಾಸ ಮತ್ತು ದಕ್ಷಿಣ ಕನ್ನಡದ ಮಂಗಳೂರಿಗೆ ಒಂದು ಪ್ರವಾಸ ನಡೆಯಲಿದೆ ಎಂದರು. ನಮಸ್ತೆ. ಇವತ್ತಿನ ಕಾರ್ಯಕ್ರಮ ಚೀಮೂಲ್ ವತಿಯಿಂದ ಏನು ಪ್ರವಾಸ ರೈತರನ್ನ ಪ್ರವಾಸ ಕಳಿಸ ಮೊದಲನೇ ಏನು NDDB ಏನು ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಗುಜರಾತ್ ಅಮೂಲ್ ಡೈರಿಗಳನ್ನ ವೀಕ್ಷಕನಿಗೆ ಹಾಗೂ ಪ್ರವಾಸಕ್ಕೆ ಕಳಿಸಿರ್ತಕ್ಕಂಥ ಮೊದಲನೇ ಪ್ರವಾಸ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ 45 ಜನ ರೈತರನ್ನ, ಅಧ್ಯಕ್ಷರುಗಳನ್ನ, ಕಾರ್ಯದರ್ಶಿಗಳವ್ರನ್ನ ಇವತ್ತು 3 ಗಂಟೆಗೆ ಚೀಮಲ್ ಶಿಬಿರ ಕಚೇರಿಯಿಂದ ಗುಜರಾತ್ಗೆ ಟ್ರಿಪ್ ಹೋಗಿದ್ದಾರೆ. ಏನು ಬಹುಮುಖ್ಯವಾಗಿ ರೈತರು ನಮ್ಮಲ್ಲಿ ಏನು 1,27,00,000 ಲೀಟರ್ ಹಾಲು ಉತ್ಪಾದನೆ ಆಗ್ತಾ ಇದೆ. ನಮ್ಮ ರಾಜ್ಯದ ಹೈನುಗಾರಿಕೆ ಯಾವ ರೀತಿ ಇದೆ, ಇದೇ ನಮ್ಮ ರೈತರು ಗುಜರಾತ್ ವೀಕ್ಷಣೆಗೆ ಹೋಗಿ ಅಲ್ಲಿ 2 ಕೋಟಿ ಚಿಲ್ಲರೆ ಹಾಲು ಬರ್ತಕ್ಕಂಥ ರಾಜ್ಯ ಕೂಡ ಬಹಳ ದೊಡ್ಡ ಒಕ್ಕೂಟ ಅಮೂಲ್ ಒಕ್ಕೂಟ. ಏನು ಅಮೂಲ್ ಒಕ್ಕೂಟ ಬಹಳ ಮುಂದುವರೆದಂತಕ್ಕಂಥದ್ದು. ಅದ್ರ ಹಿಂದೆ ಕೂಡ ನಾವು KMF, ನಂದಿನಿ ಸಂಸ್ಥೆ ಹೀಗೆ ಮುಂದುವರ್ಸ್ಕೊಂಡು ಬರ್ತಾ ಇದ್ವಿ. ಏನು ನಾವು ಅಧ್ಯಯನಕ್ಕೆ ಕಳಿಸ್ಕೊಡ್ತೀವಿ. ಈ ಅಧ್ಯಯನದಲ್ಲಿ ರೈತರು 42ರಿಂದ 43 ಜನ ಏನು ಹೋಗಿದ್ದಾರೆ. ನಮ್ಮ ರಾಜ್ಯಕ್ಕೂ ಮತ್ತು ಗುಜರಾತ್ ರಾಜ್ಯಕ್ಕೂ ಏನು ವ್ಯತ್ಯಾಸಗಳಿದೆ, ಏನು ಟೆಕ್ನಿಕಲ್ ಆಗಿ ಅವರು ಯಾವ ರೀತಿ ಹಾಲು ಶೇಖರಣೆ ಮಾಡ್ತಿದ್ದಾರೆ, ಯಾವ ರೀತಿ ಅದನ್ನ ನಾವು ನೋಡ್ಕೊಂಬಂದು ನಾವು ಕಲಿಯುವಂಥದ್ದು ಏನಿದೆ, ಮತ್ತೆ ನಾವು ಅವ್ರಿಗಿನ ಮುಂದೆ ಇದೀವ ಅಥವಾ ನಾವು ಬದಲಾವಣೆ ಆಗ್ಬೇಕಾ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಮ್ಮ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಕಡೆಯಿಂದ ಮೊದಲನೇದಾಗಿ ಒಂದೊಂದು ಕ್ಷೇತ್ರಕ್ಕೆ 3 ಪ್ರವಾಸಗಳನ್ನ ಅಲಾಟ್ ಮಾಡಿಕೊಟ್ಟಿದ್ರು. ಅದರಲ್ಲಿ ಒಂದು ಅಮೂಲ್ ಏನು ಗುಜರಾತ್ ಮೂಲಕ್ಕೆ ಒಂದು ಪ್ರವಾಸ ಮತ್ತು ವಿಜಯ್ ವಿಶಾಖ ಆಂಧ್ರಗೆ ಒಂದು ಪ್ರವಾಸ ಇದೆ. ಮತ್ತೆ ನಮ್ಮ ದಕ್ಷಿಣ ಕನ್ನಡ ಮಂಗಳೂರಿಗೆ ಒಂದು ಪ್ರವಾಸ ಇದೆ. ಏನು ಬಹಳಷ್ಟು ಕಲಿಯೋದಿದೆ. ಬಹಳ ಮನುಷ್ಯ ಎಷ್ಟು ಬುದ್ಧಿವಂತ ಆದ್ರೂ ಅದು ಯಾವುದೋ ಒಂದರಲ್ಲಿ ವೀಕ್ ಇರ್ತಾರೆ ಅನ್ನೋ ಒಂದು ನಿದರ್ಶನ ಇದೆ. ಹಾಗಾಗಿ ಪ್ರವಾಸ ಹೋಗಿದ್ದಾರೆ. ಆ ಪ್ರವಾಸನ ಎಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಂದ ಹೇಳಿ ಆ ಪ್ರವಾಸನ ಕೈಗೊಂಡಿದ್ವಿ. ಉಚಿತವಾಗಿ ಯಾವುದೇ ರೀತಿ ನಾವು ಅವ್ರ ಹತ್ರ ₹1 ತಗೊಳ್ಳದೆ ಉಚಿತವಾಗಿ ಗುಜರಾತ್ ಮೂಲಕ್ಕೆ ನಾವು ಕಳಿಸ್ಕೊಟ್ಟಿದ್ವಿ. ರೈತರು ಶುಭವಾಗಿ ಹೋಗ್ಲಿ, ಸೌಖ್ಯವಾಗಿ ವಾಪಸ್ ಬರ್ಲಿ ಅಂತ ಹೇಳಿ ಆಶಿಸ್ತಾ ನನ್ನ ಮಾತು. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ.